ಮಹಿಳೆಯರು ನಾವು ಮೊದಲು ಹೋಗಿ ಯಾವುದೇ ಗಂಡ್ಮಕ್ಳ ಜೊತೆ ಮಾತಾಡುವಂಥ ಸ್ವತಂತ್ರ ನಮಗಿರಲಿಲ್ಲ. ಎಲ್ಲಾದರೂ ನಾವು ಮಾತಾಡ್ತಾ ನಿಂತರೆ ಏನೋ ಅಂದ್ರೆ ಹೆದರ್ಕಿಂದ ಮಾತಾಡಬೇಕಾಗ್ತಾ ಇತ್ತು. ಆದರೆ ಈಗ ಆ ಥರ ಇಲ್ಲ. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ನಾವು ಎಲ್ಲಿ ಬೇಕಾದರೂ ಹೋಗಿ ಮಾತಾಡೋಂಥ ವಾಕ್ ಸ್ವಾತಂತ್ರ್ಯ ನಮಗಿದೆ. ಅದೇ ರೀತಿಯಾಗಿ ನಾವು ಶಿಕ್ಷಣವಂತರಾಗಿದ್ದೀವಿ. ಇನ್ನೂ ಮುಂದೆ ನಾವು ಹೆಚ್ಚಿನ ಶಿಕ್ಷಣವಂತರಾಗಬೇಕನ್ನುವಂಥ ಉದ್ದೇಶದಿಂದ ನಾವು ಏನು ಮಾಡಬೇಕಾಗಿದೆ ಅಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದನ್ನು ನಾವು ಮುಂದೆ ಇಟ್ಕೊಂಡು ಇವತ್ತು ನಾವೆಲ್ಲರೂ ಒಂದೇ ರೀತಿಯಿಂದ ನಾವು ಒಂದೇ ಮನಸ್ಸಿನಿಂದ ಎಲ್ಲ ಒಗ್ಗಟ್ಟಿನಿಂದ ನಡಿಬೇಕಾದದ್ದು ನಮಗೆ ಅವಶ್ಯಕತೆ ಆಗಿದೆ. ನಾವು ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ವೈಮನಸ್ಸಿರೋದ್ರಿಂದ ಇದನ್ನು ಬೇರೆ ಜನಗಳು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲಿ ನಮ್ಮ ಹೆಣ್ಮಕ್ಳು ನಾವು ಅವ್ರನ್ನ ಕಂಡ್ರೆ ನಮ್ಗೆ ಆಗೋದಿಲ್ಲ, ನಮ್ಮ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಇದೇನಾಗತೈತಿ ಮೂರನೇದವ್ರಿಗೆ ಲಾಭ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇರೋದ್ರಿಂದ ಮುಂದೆ ನಮಗೇನೋ ಸಿಗ್ತಕ್ಕಂಥ ಸೌಲಭ್ಯಗಳಾಗಿರ್ಬೇಕು, ನಮಗೆ ಬರ್ತಕ್ಕಂಥ ಅನುದಾನಗಳು ನಾವೆಲ್ಲ ಈ ಸಂಘಟನೆ ಮುಖಾಂತರ ನಾವು ತೆಗೆದುಕೊಳ್ಬೇಕಾಗಿದೆ. ಅದಕ್ಕಾಗಿ ಆ ಕಾರಣದಿಂದ ನಾವು ಮುಂದೆ ಆದರೂ ಕೂಡ ಹೆಣ್ಮಕ್ಳಿಗೆ ನಮ್ಗೆ ಏನು ಸ್ವಾತಂತ್ರ್ಯ ಇದೆಯಪ್ಪ, ನಮ್ಗೆ ಯಾವ ರೀತಿ ನಾವು ಹಕ್ಕುಗಳನ್ನು ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ತಿಳ್ಕೋಬೇಕು. ನಾವು ಮನೆಯಲ್ಲಿ ಕೂತ್ರೆ ನಮಗೇನು ಗೊತ್ತಾಗೋದಿಲ್ಲ, ಆಗ್ತದೇನ್ರಿ ಯಾವುದೂ ಆಗೋದಿಲ್ಲ. ಈಗ ನಾವು ಹೊರಗೆ ಬಂದು ಈ ಸಂಘಟನೆ ಇಂಥ ಕಾರ್ಯಕ್ರಮಗಳದಾಗ ನಾವು ಭಾಗವಹಿಸಿದ್ರೆ ಮಾತ್ರ ನಮಗೇನು ಮಾಡಬೇಕಪ್ಪ, ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಹೆಂಗೆ, ನಾವು ಮುಂದೆ ಏನು ಮಾಡಬೇಕು, ನಮಗೆ ಗೌರ್ಮೆಂಟಿಂದ ಏನು ಸೌಲಭ್ಯಗಳು ಸಿಗಬೇಕಾಗಿತ್ತು, ನಾವು ಏನು ತಗೋಬೇಕಾಗಿತ್ತು ಅನ್ನೋದು ಈಗ ಹೊರಗೆ ಬಂದ ನೀವು ಸಂಘಟನೆಗಳ್ದಾಗ ಹೊರಗೆ ಬಂದ್ರೆ ಮಾತ್ರ ನಿಮ್ಗೆ ಎಲ್ಲ ಗೊತ್ತಾಗ್ತಾವೆ. ಹಾಗಾಗಿ ನಾವೇನು ಮಾಡಬೇಕಾಗಿತ್ತಪ್ಪ ಮುಂದೆ ಮೊದಲು ಒಗ್ಗಟ್ಟಿನಿಂದ ಇರಬೇಕು. ನಾವು ಮಹಿಳೆಯರು ನಮ್ಮಲ್ಲಿ ಏನು ಬೇಕು, ಒಗ್ಗಟ್ಟು ಬೇಕು. ಅವ್ರನ್ನ ಕಂಡ್ರೆ ನಮಗಾಗೋದ್ರೆ ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಸಂಘಟನೆ ಅಂದ್ಕೊಂಡು ನಾವು ಒಂದೇ ತಾಯಿ ಮಕ್ಕಳಂಗಿರ್ಬೇಕು. ಎಲ್ಲೇ ಹೋರಾಟ ಬಂದರೂ ನಾವು ಒಂದಾಗಿ ಹೋರಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಪಂಚಾಯತಿ ಒಳಗೆ ಏನೋ ನಿಮ್ಮ ಕೆಲಸ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಗಳನ್ನು ಮಂಡಿಸಬೇಕಾಗ್ತದೆ. ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 8 ವರ್ಷ ಆಯ್ತು. ಯಾಕೆ ಹೇಳ್ತೀವಿ ಏನ್ರಿ ಸರ್, ನಮ್ಮ ಮದುವೆ ಆದ್ರೂ ದಿನಾಂಕ ನಾವು ಮಾಡ್ತಿದ್ವಿ, ದಿವಸ ನಾವು ಮಾಡ್ತಿದ್ವಿ, ಸ್ವಾತಂತ್ರ್ಯ ಇಲ್ಲೇ ಹೇಳ್ರಿ. ಆ ಸ್ವಾತಂತ್ರ್ಯದ ಬರೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ, ಮನ್ಯಾಗ ಸ್ವಾತಂತ್ರ್ಯ ಇಲ್ಲ. ಗಾಂಡ ಹೋಗ್ಬಾರ್ದು ಅಂತ ಹೇಳ್ತಾನೆ, ಆಯ್ತು ಹೋಗ್ಬಾರ್ದು ಹೇಳ್ತಾನೆ, ಹೋಗೋದಾರ ಅಡುಗೆ ಮಾಡಿ ಹೋಗೋದು ಹೇಳ್ತಾರೆ ಅಂತೇಳಿ ನೀವು ಅನ್ಬೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 78 ವರ್ಷ ಆಯಿತು. 78 ವರ್ಷದಲ್ಲಿ ನಾವು ಏನು ನಮ್ಮ ದೇಶ ಏನು ಸಾಧಿಸಬೇಕು ಅಂತ ಸಾಧಿಸೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ನಮ್ಮ ದೇಶಕ್ಕೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆಯ ಸಂವಿಧಾನ ಕೊಟ್ಟರು. ಆ ಸಂವಿಧಾನದಲ್ಲಿ ನಮಗೆ ಆ ಹಕ್ಕುಗಳನ್ನು ಕೊಟ್ಟರು. ಆ ಹಕ್ಕುಗಳನ್ನು ಮಂಡಿಸ್ತಕ್ಕಂಥ, ಹಕ್ಕುಗಳನ್ನ ಚಲಾಯಿಸ್ತಕ್ಕಂಥ ಒಂದು ಅಧಿಕಾರ ನಮಗಿದ್ರೂ ಕೂಡ ನಾವು ಧೈರ್ಯ ಮಾಡ್ತೇವೆ. ಆ ಧೈರ್ಯ 78 ವರ್ಷ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ರು ಕೂಡ, ಸಂವಿಧಾನ ಪಡ್ಕೊಂಡು ನಾವು 75 ವರ್ಷಗಳು ಆದರೂ ಕೂಡ ನಮಗಿನ್ನೂ ಆ ಧೈರ್ಯ ಬರ್ತಾ ಇಲ್ಲ. ಆ ಧೈರ್ಯ ನಮಗೆ ಬರ್ತಾ ಇಲ್ಲ. ಆಗಲೇ ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಹೆಸರು ಹೇಳಿದರು, ಆಮೇಲೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ಹೇಳಿದರು. ಹಂಗೆ ಹೇಳ್ತಾವ್ರು ಬೆಳವಡಿ ಮಲ್ಲಮ್ಮ ಇರಲಿ, ಕೇಳದಿ ಚೆನ್ನಮ್ಮ ಇರಲಿ, ಒನಕೆ ಓಬವ್ವ ಓದತ್ತಿಲ್ರಿ, ಒನಕೆ ಓಬವ್ವ ಹೆಸರು ತಗೊಳ್ರಿ. ಇವರೆಲ್ಲ ಆ ಹೆಸರು ತಿಳುವಳಿಕೆ ನಾವು ಯಾಕದಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಅವ್ರ ಧೈರ್ಯ, ಅವ್ರ ಹೋರಾಟ, ಅವ್ರದಿಂದ ಹೆಸರು ಉಳಿದಿದ್ದಂತ ಅಂದ್ರು ಅವರು. ಇಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ನಮ್ಮ ಹಕ್ಕುಗಳನ್ನು ನಾವು ಹೋರಾಟ ಮಾಡಿ ತಗೊಳ್ಕೊಳ್ಳುವಂಥ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಒಗ್ಗಟ್ಟಿನ ಇರ್ಬೇಕಂತಂದ್ರೆ ಒಗ್ಗಟ್ಟಿನಂದ್ರೆ ಅವ್ರ ಮುಂದೆ ಹೋಗ್ತಾರೋ ನಾವ್ಯಾಕೆ ಬೇಡ, ಅವ್ರು ಏನೋ ಹೇಳಿದ್ರು ಕೇಳೋ ಅಂಥವ್ರು ನೀವು ಆಗ್ಬೇಕು. ಫಸ್ಟಿಗೆ ಅವ್ರು ಏನೋ ಮಾಡತ್ತಾರಂದ್ರೆ ಅವ್ರಿಗೆ ಸಪೋರ್ಟಿಂಗ್ ನೀವು ಇರಬೇಕು. ನೀವು ಇದ್ದಾಗ ಅವ್ರು ಏನು ಹೇಳ್ತಾರಲ್ಲ ಪ್ರತಿಯೊಂದು ನೀವು ಬಂದು ಏನು ಪಂಚಾಯತಿಗೆ ಸಿಗಂಗಿಲ್ಲ ಅಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ಹೋಗಿ ಕೇಳ್ತೇವೆ. ಯಾಕೆ ಕೊಡುವರಪ್ಪ, ಈಗ ಎಷ್ಟೋ ಮಂದಿ ಈ ಸಂಜೀವಿನಿ ಸ್ಕೀಮ್ಗಳು ಬಂದವು ಪಂಚಾಯತಿಗೆ, ಯಾರಿಗೆ ಗೊತ್ತೈತೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಪ್ರತಿಯೊಂದು ಪಂಚಾಯತಿಗೆ 1 ಲಕ್ಷದಂತೆ ಪ್ರತಿಯೊಂದು ಪಂಚಾಯತಿಗೆ ಬಂದಿದ್ದಾವೆ. ಯಾರು ಸಂಜೀವಿನಿ ಟೀಮ್ದಾಗಲ್ಲ ಪ್ರತಿಯೊಬ್ಬರು ಪಂಚಾಯತಿಗೆ ಹೋಗಿ ನಿಮ್ಮ ಎಂಪಿಗಳಿಗೆ ಭೇಟಿಯಾಗಿ ಕೇಳಿ ಪಡ್ಕೊರ ಅನ್ಕೊಂಡು ಯಾಕೆ ಕೊಡತ್ತಾರ, ಮಹಿಳೆಯರ ಸ್ವ ಉದ್ಯೋಗ ಮಾಡಲಿ ಅಂತಂದೇಳಿ ಗೌರ್ಮೆಂಟ್ದವ್ರ ಕೊಡತ್ತಾರ. ಆ ಗೌರ್ಮೆಂಟ್ ಅವ್ರು ಕೂಡ ಅವ್ರೇನು ಪುಕ್ಷತೆ ಕೊಡೋಂಗಿಲ್ಲ. ನಮ್ಮ ಬಾಬಾ ಸಾಹೇಬ್ ಎಲ್ಲರೂ ಬರೆದಿಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಅವ್ರು ಏನಂತಿದಾರಂದ್ರೆ ಈಗ ಅಂಬೇಡ್ಕರ್ ಅವರು ನಮ್ಗೆ ಎಷ್ಟೊಂದೆಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಉಪಯೋಗ ಮಾಡ್ಕೊಳಕ್ಕೆ ಬರುವಾತು, ಉಪಯೋಗ ಮಾಡ್ಕೊಳಕ್ಕೆ ಬರೋದು. ನಾವು ಮನೆ ಬಿಟ್ಟು ಹೊರಗಂತೂ ಬರೋರಲ್ಲ. ನಮ್ಮ ಅತ್ತಿ ಬೈತಾಳು, ನನ್ನ ಗಂಡು ಬೈತಾನು, ನಮ್ಮ ಕೂಸ ಅವತ್ತೈತಿ, ಎಷ್ಟೋ ಮಂದಿ ಪ್ರಾಬ್ಲಮ್ಸ್ಗಳು ಇದನ್ನ ಹೇಳ್ತಾರೆ. ಆ ಪ್ರಾಬ್ಲಮ್ಸ್ನೆಲ್ಲ ಒಂದಿಟ್ಟು ಬದಿಗಿಡು, ಹೊರಗೆ ಬರ್ರಿ. ಪ್ರಪಂಚದಾಗ ನಿಮ್ಮ
ಪ್ರಪಂಚಕ್ಕೆ ಬೇಡ, ನಿಮ್ಮ ಖಾನಾಪುರ ತಾಲೂಕದಾಗ ಏನು ನಡೆದೈತೆ ಅನ್ನೋದನ್ನ ತಿಳ್ಕೊಳ್ಳಿ. ಅದು ಯಾಕೆ ಆಗ್ತಿರಪ್ಪ ಅಂತಂದ್ರೆ ನಿಮ್ಮ ಪರವಾಗಿ ಎಷ್ಟು ಹೆಣ್ಣು ಮಕ್ಕಳು ಬೀದಿಗೆ ಬಿದ್ದು ಹೋರಾಟ ಮಾಡಿದ್ದಾರೆ, ಅರ್ಸ್ಕೊಂಡಿದ್ದಾರೆ, ಕೂಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಎಷ್ಟು ಹೆಣ್ಮಕ್ಳನ್ನ ಒಬ್ಬ ಹೆಣ್ಮಗಳನ್ನ ಜೈಲಲ್ಲಿ ಹಾಕಿದ್ರು. ಅದೇ ರೀತಿಯಾಗಿ ಮಹಿಳಾ ಜಿಲ್ಲಾ ಸಂಘಟನಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಭಜಂತ್ರಿ ಅವರಿಗೆ ನಮ್ಮ ಹಿರಿಯರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. फोटो ला ग्रुप का हाथ